ಸೊ ನಾವಿವತ್ತು ಕಾಲಭೈರವೇಶ್ವರ ಟೆಂಪಲ್ ಕೃಷ್ಣಗಿರಿ ಅಂತ ಬಂದಿದ್ದು, ಕಾಲಭೈರವ ನಿಲಯಂ ಅಂತ ನೋಡಿ. 64 ಋಷಿಗಳ ಇದು ಇದೆ. ಇಲ್ಲಿ ಗಣೇಶನ ದೇವಸ್ಥಾನ ಇದೆ, ಶಿವ ಪಾರ್ವತಿ ಹಾಗೂ ಕಾಲಭೈರವೇಶ್ವರ ಸುಬ್ರಹ್ಮಣ್ಯ ಸ್ವಾಮಿ. ಇಲ್ಲಿ ಪ್ರತಿನಿತ್ಯ ಊಟ ಸನ್ನಿಧಾನ ಇರುತ್ತೆ. ಕಾಲಭೈರವೇಶ್ವರ ತುಂಬ ಮಹಿಮೆ. ಅದು ಕಾಲಭೈರವೇಶ್ವರ ಟೆಂಪಲ್ಲು. ಈ ಕಡೆ ಇರೋದು ಶಿವ ಪಾರ್ವತಿಯ ಟೆಂಪಲ್. ಇದು ಬೆಳಗ್ಗೆ 8:30 ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಯಾವಾಗ ಬೇಕಾದರೂ ಬರ್ಬೋದು. ತುಂಬ ಚೆನ್ನಾಗಿದೆ, ವಿಶೇಷವಾದ ಸ್ಥಳ. ಇಲ್ಲೇನೆಂದರೆ ನೀವೇ ಚಿಕ್ಕ ಶಿವಲಿಂಗ ಇದೆ ಅಲ್ಲಿ ನೀವೇ ಅಭಿಷೇಕ ಅಂದರೆ ನೀರು ಹಾಕ್ಬೋದು ದೇವರಿಗೆ. ಇದು ಇತ್ತೀಚೆಗಂತೂ ತುಂಬ ಪ್ರೇಕ್ಷಣೀಯವಾದ ಸ್ಥಳ. ಎಲ್ಲರೂ ಶಕ್ತಿಗೆ ಹೋಗೋರೆಲ್ಲ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಈ ನಡುವೆ ನೋಡಿ ಹೇಗಿದೆ. ಈ ಕಡೆ ಇರೋದು ಗಣೇಶ ದೇವಸ್ಥಾನ, ಮಧ್ಯದಲ್ಲಿ ಶಿವ ಪಾರ್ವತಿ ಸನ್ನಿಧಾನ, ಆ ಕಡೆ ಕಾಲಭೈರವೇಶ್ವರ, ಆ ಕಡೆ ಊಟದ ವ್ಯವಸ್ಥೆ ಇದೆ. ಸೊ ಇಲ್ಲಿ ಪ್ರತಿನಿತ್ಯ ಊಟ ಇರುತ್ತೆ. ಯಾವಾಗ ಬೇಕಾದರೂ ಬರ್ಬೋದು, ಬಂದು ಊಟ ಮಾಡ್ಬೋದು. ಬಾತುಕೋಳಿ ಇದು ಎಲ್ಲ ತುಂಬ ಚೆನ್ನಾಗಿದೆ ಸ್ಥಳ. ಇದು ಚಿಕ್ಕ ಅಂಗಡಿಗಳು ಇದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಕಷ್ಟನೇ. ಅಲ್ಲೆಲ್ಲ ವೀಕೆಂಡ್ಸ್ ಅಂದರೂ ಬಂದರೆ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾವು ವೀಕ್ ಡೇಸ್ ಬಂದಿರೋದ್ರಿಂದ ತುಂಬ ಜನ ಇಲ್ಲ ಅಷ್ಟೊಂದು. ಎಲ್ಲ ಓಂ ಶಕ್ತಿಗೆ ಬಂದಿರೋರೇ ಬಂದಿದ್ದಾರೆ. ನೋಡಿ ಇದೆ ಎಂಟ್ರೆನ್ಸ್. ಇಲ್ಲಿ ನೋಡಿ ನಾಗ ಸನ್ನಿಧಾನ ಇದೆ. ಇಲ್ಲಿ ಒಂದು ಚಿಕ್ಕ ಹೊಳ ಇದೆ ನೋಡಿ. ಮೀನುಗಳು ತುಂಬ ಚೆನ್ನಾಗಿದೆ ಇಲ್ಲಿ. ತುಂಬ ಜನ ಕನ್ನಡದವರೇ ಬರ್ತಾ ಇದ್ದಾರೆ ಇಲ್ಲಿ. ಹೀಗೆ ಓಕೆ ಇದು ಸರಿ ಹಾಕ ನೋಡಿ. ಬಾತ್ಕೊಳ್ಳಿ ಹೇಗೆ ನೋಡಿ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಬಾತ್ಕೊಳ್ಳಿ ಇದೆಲ್ಲ. ಇಲ್ಲಿ ಮೇಧಾ ದಕ್ಷಿಣಾಮೂರ್ತಿ ಹಾಗೂ ಶಿವನ ದೇವಸ್ಥಾನ ಇದೆ ನೋಡಿ. ನೋಡಿ ಇಲ್ಲೇ ಹೇಳಿದ್ದು ಅಭಿಷೇಕ ಮಾಡ್ಬೋದು ಅಂತ. ಜಸ್ಟ್ ನೀರು ಹಾಕ್ಬೋದು. ಇಲ್ಲಿ ಭೋಜನಾಲಯ ಇದೆ ನೋಡಿ. ಇಲ್ಲಿ ಒಂದು ರೆಸ್ಟ್ ರೂಮ್ ಅಂತ, ಸ್ವಲ್ಪ ವಿಶ್ರಾಂತಿ ಪಡೆಯಬಹುದು. ವಾರಾಹಿ ಅಮ್ಮ ದೇವಸ್ಥಾನವೂ ಇದೆ ಇಲ್ಲಿ ನೋಡಿ. ಇಲ್ಲಿ ಭೋಜನಾಲಯ ಇದೆ. ಊಟನೂ ತುಂಬ ಚೆನ್ನಾಗಿರುತ್ತೆ. ಅನ್ನ, ಸಾಂಬಾರು, ರಸಮ್ಮು ಎಲ್ಲ ಮೇಲೆ ಮತ್ತೂರಿಗೆ ಹೋಗೋವರೆ ಬಂದಿರೋದು. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡಿ. ಇಲ್ಲಿ ಹೇಗಿದೆ. ಸೊ ಬಂದು ಈ ಕಡೆ ಬರಬೇಕಾದ್ರೆ ನೋಡಿ, ಬನ್ನಿ ನೋಡಿ, ವಿಶ್ರಾಂತಿ ಎಂಜಾಯ್ ಮಾಡಿ, ದೇವರ ದರ್ಶನ ಪಡೆದು ಅನುಗ್ರಹ ಪಡೆಯಿರಿ ಅಂತ ಹೇಳ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಒಳ್ಳೊಳ್ಳೆ ದೇವಸ್ಥಾನಗಳನ್ನು ತೋರಿಸ್ತೀನಿ ನಾನು. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ.
ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ದರ್ಶನ ಮಾಡಿ ಅಂತ ಹೇಳ್ತೀನಿ. ಈ ಪ್ಲೇಸ್ಗಂತೂ ಯಾವುದಾದ್ರೂ ಒಂದು ಸತಿ ಬನ್ನಿ.